ಒಗ್ಗವನೋನ ಏನೇನ್ ರೀಲ್ಸ್ ಮಾಡ್ತಾರೂಪ. ಅಯ್ಯ ನಿಮ್ಮ ಒಂದ್ ಹಬ್ಬ ಅನ್ನಂಗಿಲ್ಲ, ಹುಣ್ಣಿಮೆ ಅನ್ನಂಗಿಲ್ಲ, ಅಮಾಸೆ ಅನ್ನಂಗಿಲ್ಲ. ಈ ಮುಡ್ಕಾಪಚ ಫೋನ್ ಬಂದಾವಲ್ಲ, ಅವನ್ ನೋಡ್ಕೊಂತ ತಿಕ್ಕೊಂತ ಕುಂತ ಬಿಡದು. ಹೊತ್ತು ಹೋಗಿದ್ದು ಗೊತ್ತಾಗಂಗಿಲ್ಲ, ಏನಿಲ್ಲ. ಅಲ್ಲ ನೋಡ್ರಿ, ಇವತ್ತ ಖಂಡಿ ಪೂಜೆ ಐತಿ. ಟ್ರ್ಯಾಕ್ಟರು ಗಾಡಿ ಅವನ್ನೆಲ್ಲ ತೊಳೆದು ಜೋಳದ ದಂಟು ತಗೊಂಬರ್ರಿ. ಮಾರ್ಕೆಟಿಗೆ ಹೋಗಿ ಒಂದೆರಡು ದೊಡ್ಡ ಮಾಲಿ ತಗೊಂಬಂದು ಗುಯಿ ಬತ್ತಿ ಕುಂಕುಮ ಹಚ್ಚಿ ಚಂದಗ ಪೂಜೆಗ ವ್ಯವಸ್ಥೆ ಮಾಡಿ ನಡ್ರಿ. ಅಬ್ಬಬ್ಬಬ್ಬ ಮೇಡಮರಿಗೆ ಈಗ ನೆನಪಾತನ. ಅಲ್ಲ, ನೀವು ಹೆಣ್ಮಕ್ಳು ಹೆಂಗದಿರಿ ಗೊತ್ತನ? ಹಬ್ಬ ಹುಣಿವಿ ಎಲ್ಲ ನಿಮ್ಗ ಮಾಡಿಸಿದ್ವ ಅವು. ಚಲೋ ಚಲೋ ಸೀರೆ ತಗೊಂತೀರಿ, ಮೈತುಂಬ ಬಂಗಾರ ಹಾಕೊಂಡು ಚಲೋ ಸೀರೆ ಉಟ್ಕೊಂಡು ಗುಡಿ ಗುಂಡಾರಕ್ಕೆ ಅಡ್ಡಾಡಿ ಎಲ್ಲರಿಗೂ ಸೀರೆ ತೋರಿಸಿ ಬರ್ತೀರಿ. ನಾವು ಅದ ಸೊಟ್ಟ ಮಾರಿ ಲಪಾಟಿ ಉಟ್ಕೊಂಡು ಟ್ರ್ಯಾಕ್ಟರ್ ಗಾಡಿ ಅವನ್ನೆಲ್ಲ ತೊಳೆದು ಮಾರ್ಕೆಟಿಗೆ ಹೋಗಿ ಹೂ ತಗೊಂಡ್ಬಂದು ಮಾಲಿ ಹಾಕಿ ಪೂಜೆ ಮಾಡಿ, ಆದ್ರೂ ಆಮೇಲೆ ನೀವ ಏನ್ ಮಾಡ್ತೀರಿ ಗೊತ್ತನ? ಒಂದು ಟ್ರ್ಯಾಕ್ಟರ್ ಮುಂದೆ ಸೆಲ್ಫಿ ಹೊಡ್ಕೊಂಡು ನಮ್ಮ ದಸರಾ ಪೂಜೆ ಹೆಂಗೈತ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳಿ ಸ್ಟೇಟಸ್ ಹಾಕ್ತೀರಿ. ಅವು ನೋಡಂತಾವ್ ಹೆಂಗ ಗಣಮಕ್ಳು ನಾವೇನಾರು ಸ್ಟೇಟಸ್ ಹಾಕಿದ್ರ ಒಬ್ರು ನೋಡೋದಿಲ್ಲ. ಅದ ನೀವ್ ಹೆಣ್ಮಕ್ಳು ಮಾಡಿ ಹಾಕಿದ್ರ ನೋಡ, ಲೈಕ್ ಮ್ಯಾಲೆ ಲೈಕ್, ಶೇರ್ ಮ್ಯಾಲೆ ಶೇರ್, ಕಮೆಂಟ್ ಮ್ಯಾಲೆ ಕಮೆಂಟ್. ಇಷ್ಟೊಂದು ಮನಸ್ಸನ್ನ ಇಟ್ಕೊಂಡು ಒಮ್ದೊಮ್ಮಕ್ಲಿಕ್ಕೆ ಹಾಕ್ತಿರಲ್ರಿ. ಅಲ್ಲ, ಅಷ್ಟಕ್ಕೂ ನಾವು ಚಂದನ್ ಸೀರೆ ಉಟ್ಕೊಂಡು ಮೈತುಂಬ ಬಂಗಾರ ಹಾಕೊಂಡು ಗುಡಿ ಗುಂಡಾರಕ್ಕೆ ಹೋಗಿದ್ವಿ ಅಂತಂದ್ರ ನೋಡಿದ ಮಂದಿ ಏನಂತಾರ ಅಂತ ಹೇಳಿ ನಿಮಗೇನು ಗೊತ್ತೈತಿ? ಅಯ್ಯ ಗೌಡ್ರು ಹೆಂಡತಿ ನೋಡು ಮೈತುಂಬ ಬಂಗಾರ ಹಾಕೊಂಡು ಚಲೋ ಸೀರೆ ಉಟ್ಕೊಂಡು ಎಷ್ಟ್ ಚಂದ ಗುಡಿಗೆ ಬಂದಾರ, ಗೌಡ್ರು ಎಷ್ಟ್ ಚಂದ ಇಟ್ಕೊಂಡಾರಲ್ಲ ಅವ್ರ ಹೆಣ್ಮಕ್ಳು ಅಂತ ಹೇಳಿ ನಿಮಗಂತಾರ. ಅಯ್ಯ ನಿಮಗ ಹಂಗ ಅನ್ನೋದು ಬೇಡಾಗಿತ್ತು ಅಂತಂದ್ರ ಆತ್ ಬಿಡ್ರಿ, ದಿನ ಮನ್ಯಾಗ ಉಟ್ಕೊಳ್ಳಂತದ ಒಂದು ಸೀರೆ ಉಟ್ಕೊಂಡು ಗುಡಿ ಹೊಕ್ಕನಂತ. ಅವಾಗ ಗೌಡ್ರು ಅಯ್ಯ ಹೆಂಡತಿನ ಹೆಂಗ್ ಇಟ್ಕೊಂಡಾರ ಅಂತ ಹೇಳಿ ನಿಮಗ ಅಂತಾರ. ಯಪ್ಪ ಸೀರಿ ಬಂಗಾರಕ್ಕ ಏನೆಲ್ಲ ಪಿಲ್ಯಾನ ಮಾಡ್ತಿರ್ಲಿ. ಅಲ್ಲ, ಅವ ಯಾವ ಅಂದವ ಹೆಣ್ಮಕ್ಳು ಬುದ್ಧಿ ಮೊಣಕಾಲಿ ಕೆಳಗ ಅಂದವ. ಈ ಎಲ್ಲ ಸುಳ್ಳು ನೋಡೋದು. ನಿಮ್ಮನ್ನ ನೋಡಿದ್ರ ಆ ಗಾದಿ ಮಾತ ಸುಳ್ಳು ಬಿಡು. ಈಗೇನೀಗ ಹಿಂಗ ಮಾತು ಹೇಳ್ಕೊಂತ ಕುಂದಿರ್ತಿರೋ ಏನು? ಮುಂದೆ ಪೂಜೆದ ರೆಡಿ ಮಾಡ್ತಿರೋ? ಹೋಗನ್ ಬಿಡಲಿ, ಮಾರ್ಕೆಟ್ ಹೋಗಿ ಎರಡು ಮಾಲಿ ತೊಗೊಂಬರೋದು, ಟ್ರ್ಯಾಕ್ಟರ್ ತೊಳೆದಿರೋದು ಹೋದಿಲ್ಲ. ಆಯ್ತು ತಗೋ, ತೊಳೆದಿಟ್ಟಿರ್ತಾನೆ, ಪೂಜೆ ಮಾಡುವಂತ್ರಿ ಬರ್ರಿ. ಏನವಾ ಕಲ್ಯಾಣಿ, ಈ 9 ದಿನ ಅಂತೂ ಮನ್ಯಾಗ ರೊಟ್ಟಿ ಮಾಡಂಗಿಲ್ಲ, ಏನಿಲ್ಲ. ಸೊಪ್ಪು ನೋಡಿದ್ರೆ ಎಷ್ಟು ಹೋಗ್ಕೊಂಡು ಹೊತ್ಕೊಂಬಂದಾರ. ಸಬ್ಬಸ್ಗಿ, ತಿರುಗ್ಸಾಲಿ, 4 ಶಿವುಡು, ಮೆಂತೆ 2 ಶಿವುಡು, ಮೂಲಂಗಿ ತೊಗೊಂಬಂದಾರ, ಹಕ್ಕರ್ಕಿ ತೊಗೊಂಬಂದಾರ. ಈ ಎಲ್ಲ ಸೊಪ್ಪು ಸೇರಿಸಿ ಏನು ಹುಗ್ಗಿ ಮಾಡೋದೈತೆ. ಏನು ಮಾಡ್ಬೇಕವಾ ಯವ್ವ? ಕೊಳೀತಂತಂದ್ರೆ ಮತ್ತೆ ಬೈಸ್ಕೋಬೇಕು. ಮಾತು ಮನೆ ಕೆಡಿಸ್ತು, ತೂತು ಒಲಿ ಕೆಡಿಸ್ತು ಅಂತಂದಂಗ ಮಾತು ಹೇಳ್ಕೊಂತ ಕುಂತು ಬಿಡ್ರಿ. ಹಬ್ಬ ಹುಣಿಮೆ ಅನ್ನಂಗಿಲ್ಲ, ಏನಿಲ್ಲ. ಎದ್ದು ಚಕ ಚಕ ಹೊರೆ ಮಾಡ್ನಡ್ರಿ. ಅಲ್ಲ, ಸೊಪ್ಪು ಕಡಿಮೆ ರೇಟ್ ಇದ್ದಿದ್ದಕ್ಕೆ ತಂದಿರ್ತಾರ. ಅದನ್ನ ಕಾಳೊಳಗೆ ಹಾಕಿ ಒಗ್ಗರಣೆ ಕೊಡು ಹೋಗು. ಕಟಕ್ ರೊಟ್ಟದಾವಿಲ್ಲ ಹಚ್ಕೊಂಡು ತಿಂತಾರ. 9 ದಿನ ರೊಟ್ಟಿ ಮಾಡಂಗಿಲ್ಲ ಅಂತ ಆರಾಮ ಆಗ್ಬಿಟ್ಲಿಕ್ಕೆ ಮಹಾರಾಣಿ. ಹೋಗೋಗು, ರೆಡಿಯಾಗಿ ಖಂಡೆ ಪೂಜೆದ್ದು ಸಜ್ಜು ಮಾಡ್ಕೊಂಡ್ರಿ. ಅವ್ವ ತೇರ್ ಬಂದಿತ್ತು ನೋಡ್ಲಿ ಅಲ್ವಾ ಇವ? ಹ್ಞೂನ್ರಿ ತೇರ, ಪೂಜೆದೆಲ್ಲ ಸಜ್ಜು ಮಾಡಿಟ್ಟೇರಿ. ತಗೋರಿ ಅವನ ನವರಾತ್ರಿ ಅಂತ ಹೇಳಿ ಇಬ್ಬರಿಗೆ ಒಂದೊಂದು ಚಲೋ ಸೀರೆ ತಗೊಂಬಂದಾನಿ. ಉಟ್ಕೊಂಡು ಚಂದಾಗ ಆರತಿ ಮಾಡಿ ನಡ್ರಿ. ಮತ್ತೆ ಆರತಿ ಮಾಡಕ್ ಬಂದ್ ಮಂದಿ ನಿಮ್ಮ ನೋಡಿ ಅಯ್ಯ ನೋಡ ಪಾರಕ್ಕ ಸಸ್ತೇರಿಬ್ಬರನು ಎಂತ ಚಂದಾಗ ಇಟ್ಕೊಂಡಾಳ ಅಂತ ಹೇಳಿ ಅನ್ಬೇಕು. ಹೇಳ್ರಿ ಸಾಕು ಸಪ್ ಸೋಸಿದ್ದು. ಅಯ್ಯ ಅತ್ತೇರ್ ನೋಡು, ಮಂದಿ ಮಾತ್ರ ಇವ್ರಿಗೆ ಏನು ಅನ್ಬಾರ್ದು. ಹಂಗ ಅನಿಸ್ಕೋಬೇಡ ಅಂತಂದ್ರೆ ಇಬ್ಬರು ಸಸ್ತೇರಿಗೆ ಒಂದೇ ಥರ ಸೀರೆ ತರ್ಬೇಕ ಬೇಡ. ಪಾಪ ಪದ್ಮಾಗ ಕಡಿಮೆ ರೇಟಿನ ಸೀರೆ ತಗೊಂಬಂದಾರ. ಮಾಡ್ತೀನಿ ಅಂತಡಿ. ಪದ್ಮ, ನನಗೆ ಆ ಸೀರೆ ಕೊಡ, ನನಗೆ ಆ ಸೀರೆ ಇಷ್ಟ ಆಗೈತಿ. ಅಯ್ಯಯ್ಯ ಕಲ್ಯಾಣಿ, ಯಾಕೆವ ಸೀರೆ ಮನಸ್ಸು ಹಿಡಿಸ್ಲಿಲ್ಲನ? ಅಲ್ಲ, ನಿನ್ನ ಮಕ್ಕಕ್ಕ ಚಂದ ಕಾಣ್ತತಿ ಅಂತ ಹೇಳಿ ಈ ಸೀರೆ ನೀನು ತಗೊಂಡನೆ. ಆಕೆಗೆ ಮಕ್ಕಕ್ಕ ಆ ಸೀರೆ ಚಂದ ಕಾಣ್ತತಿ ಅಂತ ಹೇಳಿ ಆಕೆಗೆ ಆ ಸೀರೆ ತಗೊಂಡನಿ. ಅಯ್ಯೋ ಅತ್ತಿಯರ್ ಹಂಗಲ್ರಿ, ಸೀರೆ ಚಲೋನ ಐತಿ, ನನಗೂ ಹಿಡ್ಸೈತಿ. ಆದ್ರೆ ನನ್ನ ಕಡೆ ಅರಿಶಿನ ಕುಂಕುಮ ಕಲರ್ದು ಸೀರೆ ಇರ್ಲಿಲ್ಲ. ಅದನ್ನ ನಾ ಇಸ್ಕೊಂಡು ಉಟ್ಕೊಂತೇನ್ರಿ. ಇದನ್ನ ಪದ್ಮ ಕೊಡ್ತೇನಂತ. ಅಯ್ಯಯ್ಯೋ, ಈ ಕಲ್ಯಾಣಿಗಂತೂ ಒಟ್ಟ ಬುದ್ಧಿನೇ ಇಲ್ಲ. ಈಗೀಗಂತ ಹೇಳಿ ನಾನು ಒಂಚೂರು ರೊಕ್ಕ ಜಾಸ್ತಿ ಇರೋದು ಸೀರೆ ತಗೊಂಬಂದನಿ. ಮತ್ತು ನನಗೆ ಅದು ಸೀರೆ ಬೇಕಂತ ಹೇಳಕತ್ತಾಳ. ಏನು ಮಾಡೋದೀಗ? ಅಲ್ವಾ, ನಿನಗಂತ ಹೇಳಿ ನಾನು ಈ ಸೀರೆ ತಗೊಂಬಂದನಿ. ನೀನು ಈಗ ಆ ಸೀರೆ ಅಂತಂದ್ರೆ ನನ್ನ ಮನಸ್ಸಿಗೆ ನೋವು ಆಗಂಗಿಲ್ಲ. ಹಂಗಲ್ಲ ಕಲ್ಯಾಣಿ, ನೀನು ಇದೇ ಸೀರೆ ಉಟ್ಕ. ಪದ್ಮ, ನೀನು ಅದ ಸೀರೆನ ಉಟ್ಕೋ. ಇಲ್ರಿ ಅತ್ತಿಯರ, ನನಗೆ ಅದ ಸೀರೆನ ಭಾಳ ಇಷ್ಟ ಆಗೈತಿ. ನೀವೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ. ಎರಡು ಹೆಂಗಂದ್ರು ಇದ ಮನ್ಯಾಗಿರ್ತಾವಲ್ಲ. ನನಗೆ ಆ ಸೀರೆ ಬೇಕಂದಾಗ ಆ ಸೀರೆ ಉಟ್ಕೊಂತೇನೆ, ಈ ಸೀರೆ ಬೇಕಂದಾಗ ಈ ಸೀರೆ ಉಟ್ಕೊಂತೇನಂತ. ಹಂಗಾದ್ರೆ ಈಗ ಒಂದು ಕೆಲಸ ಮಾಡ್ರಿ, ಈ ಹಬ್ಬಕ್ಕೆ ಅಂತಂದನೆಲ್ಲ ಆಕೆ ಅದ ಸೀರೆನ ಉಟ್ಕೊಳ್ಳಿ, ನೀನು ಇದ ಸೀರೆನ ಉಟ್ಕೋ. ಇಲ್ರಿ ಅತ್ತಿಯರ, ನನಗೆ ಈ ಸಾರಿ ಹಳದಿ ಅರ್ಶಿನ ಕುಂಕುಮ ಸೀರೆನ ಬೇಕು, ನಾನು ಅದನ್ನ ಉಟ್ಕೊಂತೇನಂತ. ಮುಂದಿನ ಸಾರಿ ನೀವು ಒಂದು ಕೆಲಸ ಮಾಡ್ರಿ, ಹಿಂಗೆ ಬೇರೆ ಬೇರೆ ಬಣ್ಣದ್ದು, ಬೇರೆ ಬೇರೆ ಕಲರ್ದು, ಬೇರೆ ಬೇರೆ ಡಿಸೈನದ್ದು ಹಿಂಗೆ ಸೀರೆನ ತೊಗೊಂಬರಕ್ಕೆ ಹೋಗ್ಬೇಡ್ರಿ. ನಾವಿಬ್ರು ಅಕ್ಕ ತಂಗಿದ್ದಂಗೆ ಒಂದೇ ಥರದ ಸೀರೆ ತೊಗೊಂಡು ಬಂದ್ಬಿಡ್ರಿ.
ಈ ಸೀರೆ ನಂಗೆ ಮಸ್ತ್ ಕಾಣಿಸ್ತೈತೆ ನೋಡು, ನಂಗೆ ಭಾಳ ಇಷ್ಟ ಆಯ್ತು. ಥ್ಯಾಂಕ್ಸ್ ರೇತಿಯರ. ಮತ್ತು ಎಲ್ಲರಿಗೂ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತ ಇರಿ. ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ.